ನಿಮ್ಮ ಮನೇಲಿ ಚಪಾತಿ ಹಿಟ್ಟು ಉಳಿದಿದೆಯಾ? ಹಾಗಾದರೆ ಈ ಒಂದು ರೆಸಿಪಿನ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇವಾಗ ನಾನು ಇಲ್ಲಿ ಚಪಾತಿ ಹಿಟ್ಟು ಉಳಿದಿರೋದನ್ನು ಇವಾಗ ದೊಡ್ಡ ಸೈಜು ಹಿಟ್ಟನ್ನು ತೊಗೊಂಡ್ಬಿಟ್ಟು ಇವಾಗ ಚಪಾತಿ ಹೇಗೆ ಮಾಡ್ತೇವೋ ಅಷ್ಟೇ ದೊಡ್ಡದಾಗಿ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಬೇಕು. ಲಟ್ಟಿಸಿದಾದ್ಮೇಲೆ ಇನ್ನೊಂದು ಪಾತ್ರೆಗೆ ನೀರನ್ನ ಹಾಕಿಬಿಟ್ಟು ಹಾಗೆ ಉಪ್ಪು ಮತ್ತು ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಕುದಿ ಬಂದಮೇಲೆ ಲಟ್ಟಿಸಿರುವಂಥ ಚಪಾತಿನ ಇವಾಗ ನೀರೊಳಗೆ ಹಾಕಬೇಕು. ನೀರೊಳಗೆ ಹಾಕಿದ್ಮೇಲೆ ಅದು ಚೆನ್ನಾಗಿ ಕುದಿಬೇಕು. ಗೊತ್ತಾಗತ್ತೆ ಅದು ಹಸಿದು ಹೋಗಿದೆ ಅಂತ, ಅಂದರೆ ಹಸಿ ಹಿಟ್ಟು ಹೋಗಿದ್ದು ಗೊತ್ತಾದ್ಮೇಲೆ ಅದನ್ನ ತೆಗೆದುಬಿಟ್ಟು ಮತ್ತೆ ಒಂದು ಸ್ವಲ್ಪ ತಣ್ಣೀರನ್ನ ಹಾಕಿ ಇವಾಗ ಅದನ್ನು ಒಂದು ಸ್ವಲ್ಪ ಆರಿದ ಮೇಲೆ, ನಾನಿಲ್ಲ ಬಿಸಿ ಇರೋವಾಗಲೇ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆರಿದ ಮೇಲೆ ಮಾಡ್ಕೊಳ್ಳಿ, ಇನ್ನೂ ಈಸಿಯಾಗಿ ಲೇಯರು ಕಟ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಬಿಸಿ ಇರೋವಾಗಲೇ ಕಟ್ ಮಾಡಿಬಿಟ್ಟೆ ಅದನ್ನು ಲೇಯರ್ನ. ನೀವು ಬಿಸಿ ಎಲ್ಲ ಆರಿದ ಮೇಲೆ ನೀವು ಇದು ಮಾಡ್ಕೊಳ್ಳಿ. ಇವಾಗ ಒಂದು ಸೌಟು ಇಲ್ಲ ಅಂದರೆ ಚಾಕುವಿನಿಂದ ಈ ಥರ ಉದ್ದುದಾಗಿ ಲೇಯರನ್ನು ಕಟ್ ಮಾಡ್ಕೋತಾ ಬನ್ನಿ. ಹಾಗೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಈ ಸೈಡ್ಗೆ ಇಟ್ಟೆ. ಹಾಗೆ ಇನ್ನೊಂದು ಚಪಾತಿ ಎಲ್ಲ ಲಟ್ಟಿಸಿದ್ದೆ ನಾನು. ಹಾಗೆ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಕುದಿಸ್ಬೇಕು. ಇವಾಗ ಈ ಥರ ತಿರುವಿ ಹಾಕ್ಬೇಕು. ಇದನ್ನು ಈ ಥರ ನೀಟಾಗಿ ಹುಷಾರಾಗಿ ಹಾಕಬೇಕು, ಯಾಕಂದರೆ ಇಲ್ಲಾಂದರೆ ಕಟ್ಟಾಗಿಬಿಡತ್ತೆ. ಇನ್ನೂ ಸ್ವಲ್ಪ ಹಸಿ ಏನಾದರೂ ಹಿಟ್ಟು ಇದ್ದರೆ ಇವಾಗ ಇದನ್ನು ಕೂಡ ಅಷ್ಟೇ ಸ್ವಲ್ಪ ತಣ್ಣೀರಲ್ಲಿ ಹಾಕಿಬಿಟ್ಟು ತಗೊಂಡು ಇವಾಗ ಒಂದು ಸೌಟಿಂದ ಆದರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ನಾನು ಸೌಟಿಂದ ಇದು ಮಾಡ್ತಾಯಿದ್ದೀನಿ. ಇವಾಗ ಎಲ್ಲನೂ ಲೇಯರ್ ಆಗಿ ಮಾಡಿ ಎಣ್ಣೆನ ಹಚ್ಬಿಟ್ಟು ಈ ಥರ ಅಂಟಿದಾಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇವಾಗಲೇ ಸ್ವಲ್ಪ ಕೈಯಿಂದ ಈ ಥರ ಮಾಡ್ಕೋಬೇಕು. ನೋಡಿ ಎಷ್ಟು ಎಳೆ ಆಗಿ ಬಂದಿದೆ. ಅಂಗಡಿಯಲ್ಲಿ ತೊಗೊಂಡು ಬಂದಿರೋ ನೂಡಲ್ಸ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಇದೆ. ಒಂದ್ಸಲ ನೀವು ಟ್ರೈ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಗೆ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿರುವ ಜಿಂಜರ್ ಮತ್ತು ಗಾರ್ಲಿಕ್, ಶುಂಠಿ ಮತ್ತು ಬೆಳ್ಳುಳ್ಳಿ, ಹಾಗೆ ನಿಮ್ಮ ಮನೇಲಿ ಏನೆಲ್ಲ ವೆಜ್ಜೀಸ್ ಅಂದರೆ ತರಕಾರಿಗಳೆಲ್ಲ ಇದೆ ಅಲ್ವಾ, ಎಲ್ಲ ತರಕಾರಿನೂ ಈ ಥರ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ ಖಾರ ಪುಡಿ ಹಾಕೋತಿದ್ರೆ ಹಾಕೋಬೋದು, ಇಲ್ಲ ಕ್ಯಾಪ್ಸಿಕಮ್ಮು ಚಿಲ್ಲಿ ಏನಾದರೂ ಹಾಕೊಂಡಿದ್ರೆ ನೀವು ಕೆಂಪು ಖಾರದ ಪುಡಿ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇವಾಗ ಎಲ್ಲನೂ ನೀಟಾಗಿ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನದ ಪುಡಿ ಹಾಕಿಬಿಟ್ಟು ಇವಾಗ ನೀಟಾಗಿ ಕಲಿಸ್ಕೋಬೇಕು. ಹಾಗೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೇವಲ್ಲ ನೂಡಲ್ಸ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರೆಡ್ ಚಿಲ್ಲಿ ಸಾಸು ಹಾಗೆ ವಿನೆಗರ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಕಿಪ್ ಮಾಡಿದರೂ ಮಾಡ್ಕೋಬೋದು, ಹಾಕಬೇಕಂತ ಏನಿಲ್ಲ. ನನ್ನ ಹತ್ರ ಇತ್ತು ಸೊ ಹಾಕಿದೆ ನಾನು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತಿದ್ದು. ಎಷ್ಟು ಎಳೆಯಾಗಿ ಬಂದಿದೆ ನೋಡಿ. ಸ್ವಲ್ಪನೂ ಒಂದಕ್ಕೊಂದು ಅಂಟ್ಲಂಗೆ ಬಂದೈತೆ. ಈ ವಿಡಿಯೋದಲ್ಲಿ ಅದು ಹೆಂಗೆ ಕಾಣಿಸ್ತೈತೆ ಗೊತ್ತಿಲ್ಲ, ಬಟ್ ಟೇಸ್ಟ್ ಅಂತೂ ಸಖತ್ತಾಗಿದೆ.